ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಇಂಡಿಯಾ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾರೆ ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿದ್ದೀನಿ. ಯಪ್ಪ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅನ್ನೋದಾದರೆ, ಇವತ್ತು ನನ್ನ ತಮ್ಮಂದು ಮದುವೆ ಇದೆ. ನಮ್ಮ ದೊಡ್ಡಮ್ಮನ ಮಗ ನನಗೆ ತಮ್ಮನೇ ಆಗಬೇಕು. 10 ವರ್ಷದಿಂದ ಲವ್ ಮಾಡಿ ಫ್ಯಾಮಿಲಿ ಒಪ್ಪಿಸಿ 10 ವರ್ಷ ಮೇಲೇ ಆಗಿದೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ 10-12 ವರ್ಷ ಲವ್ ಮಾಡಿ ಮದುವೆ ಮಾಡ್ಕೊತಾ ಇರೋದು. ಫ್ಯಾಮಿಲಿ ಸಮ್ಮುಖದಲ್ಲೇ ಎಲ್ಲರನ್ನೂ ಒಪ್ಪಿಸಿ ಇಷ್ಟು ವರ್ಷಗಳ ಕಾಲ ಅವ್ರ ಲವ್ ಪ್ಯೂರ್ ಆಗಿದೆ ಅಂತೇಳಿ ದೊಡ್ಡವ್ರು ಮದುವೆ ಮಾಡ್ತಾಯಿದ್ದಾರೆ. ಮೊಗ್ಗಿನ ಮನಸ್ಸಲ್ಲಿ ನೋಡಿದ್ದೀರಲ್ಲ ಅಂಥದ್ದು. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇವಾಗ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಇನ್ನೂ ಜ್ಯುವೆಲರೀಸ್ ಬಾಕ್ಸ್ನ ತೊಗೊಂಡಿದ್ದೀನಿ. ಈಗ ಹೋಗ್ತಾ ಹೋಗ್ತಾ ಕಾರಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವಾಗ ನಾನು ವೇರ್ ಮಾಡಿರೋಂಥ ಸೀರೆ ಬಂದು ಮೀಶೋದಲ್ಲೇ ಬೈ ಮಾಡೋದು. ತುಂಬ ರಿಚಾಗಿ ಕಾಣ್ತಿದೆ ಅಲ್ವಾ, ಭಾಳ ಚೆನ್ನಾಗಿ ಕಾಣಿಸ್ತಿದೆ ಕಲರು. ಸೀರೆ ಮತ್ತು ಜ್ಯುವೆಲರೀಸು ಎಲ್ಲನೂ ಮೀಶೋದಲ್ಲೇ ತೊಗೊಂಡಿರೋಂಥದ್ದು. ನೀವು ಎಲ್ಲ ಲಿಂಕ್ನ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಬನ್ನಿ ಹೋಗ್ತಾ ಮಾತಾಡೋಣ. ತುಂಬ ಸ್ವಲ್ಪ ಶಾರ್ಟಾಗಿರುತ್ತೆ ವಿಡಿಯೋ, ತುಂಬ ಜಾಸ್ತಿ ರೆಕಾರ್ಡ್ ಮಾಡ್ಕೊಂಡಿಲ್ಲ. 2 ವರ್ಷ ಆದಮೇಲೆ ಹೊರಗಡೆ ಮದುವೆಗೆ ಹೋಗ್ತಾ ಇರೋದ್ರಿಂದ ನನಗಂತೂ ಭಾಳ ಖುಷಿ ಆಗ್ತಿದೆ. ಮನೆ ಮೇಲೆ ಸ್ನಾನ ಮಾಡಿ ಮಲ್ಕೊಂಡು ಅವ್ನು ಹೀಗೆ ಎದ್ದಿದ್ದಾನೆ. ಅವನಿಗೂ ಕೂಡ ಕಾರಲ್ಲೇ ರೆಡಿ ಮಾಡಬೇಕು. ಸೂಟ್ನ ತೊಗೊಂಡು ಬಂದಿದ್ದೀನಿ. ನಾನು ಇವಾಗ ತಾನೇ ಜ್ಯುವೆಲರೀಸ್ನೆಲ್ಲ ಹಾಕ್ಕೊಂಡೆ. ಇನ್ನೇನು ನಾವು ಹೋಗೋದು ತುಂಬ ಹೊತ್ತಾಗುತ್ತೆ, ಒಂದು 2 ಅವರ್ಸ್ ಆದರೂ ಬೇಕು. ಇವಾಗಂತೂ ತುಂಬ ಲಿಟಿಮ ಫ್ರ್ಯಾಕ್ ಹಾಕಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಅಂದರೆ ನಾವಿವಾಗ 5 o'clock ಬಿಟ್ಟರೆ 7 o'clockಗೆ ಅಲ್ಲೋಗಿ ರೀಚ್ ಆಗೋದು ಅಂತ 2 o'clockನ ಟೈಮ್ ತೊಗೊಂಡು ಹೋಗ್ತಾಯಿದ್ದೀವಿ. ಇದು ಬಂದು ಬಾನಸವಾಡಿ ಬ್ಯಾಂಗ್ಳೂರು ಸೆಂಟ್ರಲ್ಲಿ ಮದುವೆ ಮಾಡ್ಕೊತಾ ಇದ್ದಾನೆ ನನ್ನ ತಮ್ಮ. ಹಾಗಾಗಿ ನಾನೇನು ರೆಡಿಯಾಗಿಲ್ಲ, ಇಲ್ಲಿ ರೆಡಿಯಾಗಿದ್ದೀನಿ. ಈಗ ನೋಡಿ, ಲಿಪ್ಸ್ಟಿಕ್ ಎಲ್ಲನೂ ಈಗ ಅಪ್ಲೈ ಮಾಡಿಕೊಂಡೆ. ನನಗೇನು ಜಾಸ್ತಿ ರೆಡಿ ಆಗಲ್ಲ, ಜಸ್ಟ್ BB ಕ್ರೀಮ್ನ ಹಾಕ್ಕೊಂಡು ರೋಸ್ ಪೌಡರ್ ಲಿಪ್ಸ್ಟಿಕ್ ಇಷ್ಟೇ ಹಾಕಿರೋದು. ರೆಡಿ ಅಂತೂ ನಾನು ಜಾಸ್ತಿ ಆಗಲ್ಲ. ಯಾವಾಗೂ ಯಾವ ರೀತಿ ರೆಡಿಯಾಗಿದ್ದಾನೆ ಆ ರೀತಿ. ಮನಿ ನೋಡಿ ಯಾವ ರೀತಿ ರೆಡಿಯಾಗಿದ್ದಾನೆ, ಕ್ಯೂಟಾಗಿ ಕಾಣ್ತಾನೆ ಸೂಟಲ್ಲಿ ಅಲ್ವಾ. ಈ ಸೂಟ್ನ ಹಾಕಿದ್ದೀನಿ, ಯಾವ ಥರ ಕಾಣ್ತಿದ್ದಾನೆ ನೋಡಿ. ಅವನು ರೆಡಿಯಾಗಿದ್ದ, ಅವನು ಮಲ್ಕೊಂಬಿಟ್ಟಿದ್ದ, ಎದ್ದು ರೆಡಿಯಾಗಿದ್ದಾನೆ. ಕಾರಲ್ಲಿ ಹೋಗೋದ್ರಿಂದ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ನಾವು ಮುಹೂರ್ತಕ್ಕೆಲ್ಲ ಇರಲ್ಲ, ಜಸ್ಟ್ ರಿಸೆಪ್ಷನ್ಗೆ ಹೋಗಿ ಬಂದುಬಿಡ್ತೀವಿ. ಯಾಕಂದರೆ ಮನುಷ್ಯಗೆ ಕಂಫರ್ಟಬಲ್ ಆಗಿರಲ್ಲ, ಅವನು ಜಾಸ್ತಿ ಅಳ್ತಾ ಇರ್ತಾನೆ. ಅಲ್ಲಿ ಚೌಟ್ರಿಲೆಲ್ಲ ತುಂಬ ಜನ ಇರ್ತಾರಲ್ಲ, ಮಕ್ಕಳು ಕಂಫರ್ಟಬಲಾಗಿ ಮನೇಲಿ ಜೋಲಿಲಿ ಮಲಗಿ ಅಭ್ಯಾಸ ಇರುತ್ತೆ. ಹಾಗಾಗಿ ರಿಸೆಪ್ಷನ್ ಮುಗಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೇನು ಚೌಟ್ರಿ ಒಳಗಡೆ ಬಂದಿದ್ದೀನಿ. ನಿಜವಾಗ್ಲೂ ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ ನೀನು ಅಂತ ಹೇಳ್ತಿದ್ರು. ಭಾಳ ಖುಷಿಯಾಯಿತು. ಈ ಸೀರೆನ ನೈಟ್ ರಿಸೆಪ್ಷನಲ್ಲಿ ವೇರ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡಬೇಕು ಅಂದರೆ ಕೇಳಿ, ನಾನು ಈ ಸೀರೆ ಲಿಂಕ್ ಮತ್ತು ಜ್ಯುವೆಲರಿ ಹಾಕಿದ್ದೀನಲ್ಲ ಆ ಜ್ಯುವೆಲರಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲಾಂಗ್ ಜ್ಯುವೆಲರಿ ಗೋಲ್ಡು, ಲಾಂಗ್ ಜ್ಯುವೆಲರಿ ಬಂದು ಮೀಶೋದಲ್ಲಿ ತೊಗೊಂಡು ರೂಬಿದು. ಇವಾಗ ನೋಡಿ ಚೌಟ್ರಿ ಹೋಗ್ತಾ ಇದೀವಿ. ಲಿತಿವ ಹೋಗ್ತಾ ಇದ್ದಾಳೆ. ಒಳಗಡೆಯಿಂದ ಹೋಗುವಾಗ ಯಾರೂ ಬಂದಿರಲಿಲ್ಲ, ನಾವೇ ಫಸ್ಟ್. ಹೇರ್ ಸ್ಟೈಲ್ ಒಂದು ಚೌಟ್ರಿಲಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕವರೆಲ್ಲ ಬಂದಿರ್ತಾರೆ, ಅವ್ರ ಕೈಲೇ ಮಾಡಿಸ್ಕೊತೀನಿ ಹೇರ್ ಸ್ಟೈಲು. ಬೇಗ ಹೋಗಿದ್ದೀವಿ, ರೀಚ್ ಆಗಿದ್ದೀವಿ. ಇವರು ನನ್ನ ತಂಗಿ ಹಸ್ಬೆಂಡು ಸಂತೋಷ್ ಕುಮಾರ್ ಅಂತೇಳಿ. ಮನೀಶ್ ಎಷ್ಟು ಕ್ಯೂಟಾಗಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಜನ ಜಾಸ್ತಿ ಆದಷ್ಟು ಅಳೋದಷ್ಟೇ. ಲಿತಿಮ ಫ್ರಾಕ್ ಹಾಕ್ಕೊಂಡು ಕ್ಯೂನ್ ಥರ ರೆಡಿಯಾಗಿಬಿಟ್ಟಿದ್ದಾಳೆ. ಇವರೇ ನಮ್ಮ ದೊಡ್ಡಮ್ಮ. ಚೌಟ್ರಿ ಒಳಗಡೆ ಸೌಂಡ್ ಇದೆ, ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇರುತ್ತದು. ಅಮ್ಮನೂ ಕೂಡ ಇದ್ದಾರೆ, ದೊಡ್ಡಮ್ಮನೂ ಕೂಡ ಇದ್ದಾರೆ. ನಮ್ಮ ದೊಡ್ಡಮ್ಮ ತುಂಬ ಕಷ್ಟಪಟ್ಟು ಮದುವೆ ಮಾಡ್ತಾ ಇದ್ದಾರೆ. ಲಾವಣ್ಯ ಇವರು ನಮ್ಮ ಅಕ್ಕ, ಇವರು ನಮ್ಮ ಅಕ್ಕನೇ ಶೋಭಕ್ಕ ಅಂತೇಳಿ. ಇವರು ಅವ್ರ ಮಗಳು, ಏನು ಬೇರೆ ಮಕ್ಕ ಚಂದನ. ಎಲ್ಲರೂ ನೋಡಿ, ಇಷ್ಟು ನಮ್ಮ ಫ್ಯಾಮಿಲಿ, ನಮ್ಮ ದೊಡ್ಡಮ್ಮ ಅವ್ರಿಗೆ ಯೂಟ್ಯೂಬ್ ಮದುವೆ. ಇಲ್ಲಿ ಸ್ವಲ್ಪ ತೆಲುಗುಲಿ ಮಾತಾಡ್ತಾ ಇದ್ದೀವಿ, ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ನಾವು ತೆಲುಗುನೇ ನಿಜವಾಗ್ಲೂ ನಮ್ಮದು ಭಾಷೆ. ಹಾಗಾಗಿ ಇಲ್ಲೆಲ್ಲ ಲೇಡೀಸ್ ಎಲ್ಲರೂ ಕೂಡ ನಾವು ರೆಡಿ ಆಗ್ತಾಯಿದ್ದೀವಿ. ರೆಡಿ ಆಗ್ತಾಯಿದ್ದಾರೆ ಇಲ್ಲಿ ರೂಮ್ಸಲ್ಲೆಲ್ಲ ಸೇರಿಕೊಂಡು. ನಮ್ಮ ದೊಡ್ಡಮ್ಮ ಇವರು ತುಂಬಾ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಲಿವಿಂಗ್ ಮಾಡ್ಕೊಂಡಿದ್ದಾರೆ. ಮನೇಲೇ ಇದ್ದಾರೆ, ಬ್ಯಾಂಗ್ಳೂರಲ್ಲಿ ಇದ್ದಾರೆ ಇರೋರು. ನಮ್ಮ ಅಮ್ಮನ ದೊಡ್ಡ ಅಕ್ಕ ಇವರು. ಮನೀಷ್ನ ಎತ್ಕೊಂಡು ಹೊರಗಡೆ ಬಂದೆ, ಅಳ್ತಿದ್ದ ಅಂತೇಳಿ. ಸ್ಟಾರ್ಟ್ ಆಯಿತು. ಮನೀಶ್ ಏನು ಮಾಡ್ತಾನೆ ಅಂದ್ಕೊಂಡಿದ್ದೆ, ಇಲ್ಲ ಅವ್ರ ಅಪ್ಪನ ಜೊತೆ ಸೇರ್ಕೊಂಡ್ಬಿಟ್ಟ. ಅವ್ರ ಅಪ್ಪ, ನಮ್ಮ ಅಪ್ಪ, ಅಮ್ಮ ಎಲ್ಲರೂ ಇದ್ರಲ್ಲ, ಎಲ್ಲರೂ ಎತ್ಕೊಂಡು
ಇದು ಮಾಡ್ತಾಯಿದ್ರು, ಬರೋರ್ನೆಲ್ಲ ಮಾತಾಡಿಸ್ಕೊಂಡು ತುಂಬ ಕ್ರೌಡ್ ಆಗೋಯ್ತು ನಿಜವಾಗ್ಲೂ. ಒಂದು ಸ್ವಲ್ಪ ಹೊತ್ತು ಅಷ್ಟೇ ಈ ಥರ ಫ್ರೀ ಇದ್ದಿದ್ದು ಅನಿಸುತ್ತೆ. ಕ್ರೌಡ್ ಆದಮೇಲೆ ನಂಗೆ ನಿಜವಾಗ್ಲೂ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೂ ಆಗಿಲ್ಲ. ತುಂಬ ಜನ ಸಿಗಲೇ ಇಲ್ಲ ನಿಜವಾಗ್ಲೂ ಫೋಟೋ ತಗೊಳ್ಳಿಕ್ಕೆ. ಅಮ್ಮ ಎಲ್ಲನೂ ಮನೀಶು ನೋಡಿ ಈ ಥರ ಬರ್ತಾಯಿದ್ದಾನೆ, ಓಡಾಡ್ತಾ ಇದ್ದಾನೆ. ಹೋಗು ತಾತ ಹತ್ರ ಹೋಗು ಅಂದರೆ ತಿರ್ಗಾ ತಾತನ ಹತ್ರ ರಿಟರ್ನ್ ಹೋಗ್ತಾ ಇದ್ದಾನೆ. ನನ್ನ ಹತ್ರ ಬಂದ, ಹೋಗು ತಾತ ಹತ್ರ ಅಂತ ಹೇಳಿದೆ, ರಿಟರ್ನ್ ತಾತ ಹತ್ರ ಹೋಗ್ತಿದ್ದಾನೆ ಅವನು. ಇನ್ನು ತಟ್ಟೆಗಳೆಲ್ಲ ರೆಡಿ ಮಾಡ್ಕೊಂಡ್ರು. ಇನ್ನು ಟೈಮ್ ಆಯಿತು, ಇನ್ನು 7:30 ಎಷ್ಟು ಹೋಗಿ ಹುಡುಗಿನ ಕರ್ಕೊಬರ್ಬೇಕು ಅಂತ ತಟ್ಟೆನೆಲ್ಲ ರೆಡಿ ಮಾಡಿಕೊಂಡ್ರು. ನಾನು ಸಿಂಪಲಾಗಿ ಈ ಥರ ಎಷ್ಟೆಲ್ಲ ಮಾಡಿಸ್ಕೊಂಡೆ. ಜಸ್ಟ್ ಬ್ಯಾಕ್ ಸೈಡೆಲ್ಲ ಜಡೆನ ಹಾಕ್ಕೊಂಡೆ. ನಿತಿಮ್ಮ ನೋಡಿ ಈ ಥರ ಇದೆ, ಚೆನ್ನಾಗಿ ಕಾಣ್ತಾ ಇದ್ದೀನಲ್ವ. ನಮ್ಮ ಲಾವಣ್ಯ ಇಬ್ಬರೂ ಕೂಡ ಹಾಗೆ ಮಾತಾಡ್ಕೊಂಡು ಇದು ಮಾಡ್ತಾಯಿದ್ವಿ. ನೆಕ್ಸ್ಟು ಸೌಂಡ್ ಹಾಕ್ಬಿಟ್ರು ತುಂಬ ಜೋರಾಗಿ. ಇವರು ನಮ್ಮ ಚಿಕ್ಕಪ್ಪನ ನಮ್ಮ ಮಾಮನ ಮಗಳು, ನಮ್ಮ ಅಮ್ಮನ ತಮ್ಮನ ಮಗಳು ಇವಳು, ಚಂದನ ಅಂತೇಳಿ. ನನಗೆ ಭಾಳ ಇಷ್ಟ ಈ ಹುಡುಗಿ. ತುಂಬ ಜನ ಮಾತಾಡಿಸ್ತಿದ್ದೆ. ತುಂಬ ಜನ ವೀಡಿಯೋ ಮಾಡ್ಕೋಬೇಕಾಗಿತ್ತು, ಬಟ್ ಆದರೆ ಟೈಮ್ ಸಾಕಾಗಿಲ್ಲ ನನಗೆ. ಎಷ್ಟು ಟೈಮ್ನು ನಿಜವಾಗ್ಲೂ ಸಾಕಾಗಿಲ್ಲ. ತುಂಬ ಅಲ್ಲೇ ಇರಬೇಕು ಅನ್ನಿಸ್ತು. ಆದರೆ ಮನೀಶ್ ಅಳೋದ್ರಿಂದ ಓಡೋಡಿ ಬಂದುಬಿಟ್ವಿ ರಿಟರ್ನ್. ರಿಸೆಪ್ಷನ್ಗೆ ಅಷ್ಟೇ ಹೋಗಿ ಬರೋಣ ಅಂತೇಳಿ ಹೋಗಿರೋವಂಥದ್ದು. 2 ವರ್ಷ ಎಲ್ಲೂ ಹೋಗಿಲ್ಲ ಫ್ರೆಂಡ್ಸ್. ಈ ಸರಿನೇ ಫಸ್ಟು ಹೊರಗಡೆ ಬಂದಿರೋವಂಥದ್ದು. ಮನೀಶ್ಗೆ ಹುಷಾರಿರಲಿಲ್ಲ, ಅದೇ ಕಾರಣದಿಂದ ಹೊರಗಡೆ ಬಂದಿಲ್ಲ. ಇವರು ಬೂನಕ್ಕ ಅಂತೇಳಿ ನಮ್ಮ ಅಮ್ಮ ಅವರ ಅಮ್ಮನ ತಮ್ಮನ ಮಗಳು ಇವರು. ಈ ಕಡೆ ಇರೋರು ನಮ್ಮ ದೊಡ್ಡಮ್ಮನ ದೊಡ್ಡ ಸೊಸೆ ಇವರು. ಎಲ್ಲರೂ ಕೂಡ ತಟ್ಟೆಗಳನ್ನ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಹುಡುಗಿನ ಕರ್ಕೊಂಬರೋದು. ಅವ್ರು ಹುಡುಗನ ಕರ್ಕೊಬರ್ತಾರೆ, ನಾವು ಹುಡುಗಿನ ಕರ್ಕೊಂಬರ್ತೀವಿ ಚೌಟ್ರಿ ಒಳಗಡೆ. ಆ ಥರ ಇವ್ರದ್ದು ಸಂಪ್ರದಾಯ. ಹಾಗಾಗಿ ಹೊರಗಡೆಯಿಂದ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಮಾತಾಡಿಸ್ತಿದ್ರು, ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲರೂ ಕೂಡ ಪ್ರೋತ್ಸಾಹಿಸಿದರು. ಯೂಟ್ಯೂಬ್ ಮೇಡಮ್ ಅವ್ರು ಬಂದರು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಕಾಣ್ತಿದ್ವಿ ಅಂತ ಭಾಳ ಒಂಥರ ಎಲ್ಲ ಕಡೆ ಹೇಳ್ತಾಯಿದ್ರು. ಅದೊಂಥರ ಖುಷಿ ಆಗ್ತಿತ್ತು ನನಗೆ. ಆಮೇಲೆ ಹುಡುಗಿಗೆ ಆರತಿ ಎಲ್ಲ ಮಾಡ್ತಾಯಿದ್ದೀವಿ. ಹುಡುಗಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಲ್ವಾ. ನನಗಂತೂ ಭಾಳ ಇಷ್ಟ ಆಯಿತು. ಇವ್ರು ನನಗೆ ಮುಂಚೆನೇ ಪರಿಚಯ ಇದೆ, ನನ್ನ ತಮ್ಮ ಪರಿಚಯ ಮಾಡಿಕೊಟ್ಟಿದ್ದ ಫೋನಲ್ಲೇ. ಅಂದರೆ ಒಂದು 10 ವರ್ಷದ ಹಿಂದೆನೇ ತೋರಿಸಿದ್ದ, ಇದೇ ಹುಡುಗಿನ ಲವ್ ಮಾಡ್ತಾ ಇರೋವಂಥದ್ದು ನಾನು ಅಂತ. ಮೇಕಪ್ ಹಾಳಾಗುತ್ತೆ, ಲೈಟಾಗಿ ಕುಂಕುಮ ಇಡಿ ಅಂತ ಹೇಳ್ತಾ ಇರೋವಂಥದ್ದು. ಇದು 10 ವರ್ಷದ ಹಿಂದೆನೇ ನೋಡಿದ್ದೆ, ಈಗ ರಿಯಲ್ಲಾಗಿ ನೋಡ್ತಾ ಇದ್ದೀನಿ ಅಷ್ಟೇ. ಲಾವಣ್ಯ ಅಂತೇಳಿ ಇವ್ರ ಹೆಸರು. ತುಂಬ ಕ್ಯೂಟಾಗಿದ್ದಾರೆ ಅಲ್ವಾ. ಕ್ಯೂಟ್ ಕಪ್ಪಲ್ ಅಂತ ಹೇಳ್ಬೋದು, ನನ್ನ ತಮ್ಮನು ಮತ್ತು ಅವರು. ನಮ್ಮಮ್ಮ ಆರತಿ ಬೆಳಗಿ ಹೂನಾರ ಹಾಕಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾರಲ್ವ ಹುಡುಗಿ. ಇನ್ನು ಹಾರ ಹಾಕಿ ನಾವು ಹುಡುಗಿನ ಕರ್ಕೊಂಡು ಹೋಗೋವಂಥದ್ದು ನಮ್ಮ ಸಂಪ್ರದಾಯ. ನಮ್ಮ ಕಡೆ ಅಂದರೆ ಇದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಎರಡೂ ಕಡೆಯಿಂದ ಏನು ಬರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅರೇಂಜ್ ಮ್ಯಾರೇಜಲ್ಲಿ ನನ್ನ ಮದುವೆಯಲ್ಲಂತೂ ಭಾಳ ಶಾಸ್ತ್ರಗಳು ಭಾಳ ಇದ್ದಿದ್ದು. ಇಲ್ಲಿ ಬಂದು ಸಿಂಪಲ್ ಶಾಸ್ತ್ರ ಇತ್ತು. ಇನ್ನು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಬರ್ತಾಯಿದ್ವಿ. ಅದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ, ಸಾರಿ. ಮನೀಶ್ ಅಳ್ತಾ ಇದ್ದ. ಇಷ್ಟೇ ನೈಟು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ. ನಮ್ಮಮ್ಮ ನೋಡಿದ್ರೆ ಎಲ್ಲರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು, ಇವಳು ಮಗಳು, ಇವಳು ಅಳಿಯ ಅಂತೆಲ್ಲ ಹೇಳಿ. ಅಲ್ಲಿಗೆ ಮನೀಶ್ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ಸ್ಟೇಜ್ ಮೇಲೆ ಹೋಗಿ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡು ಟೈಮ್ ಆಗೋಯ್ತು. ಇನ್ನು ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ 1-2 ಗಂಟೆ ಆಗ್ಬಿಡುತ್ತೆ. 10 ಗಂಟೆಗೆ ಬಿಟ್ಬಿಡೋಣ ಅಂದ್ಬಿಟ್ಟು ಊಟ ತಿಂದು ನಮ್ಮ ದೊಡ್ಡಮ್ಮನಿಗೆ ಪಟ್ಟಂತ ಹೇಳಿ ನಾನು ಹೊರಟಿದ್ದೀನಿ. ಪಾಪು ಇರಲ್ಲ, ಟೈಮ್ ಆಯಿತು 10 ಗಂಟೆ. ನಾವು ಹೋಗೋಷ್ಟರಲ್ಲಿ 12-1 ಗಂಟೆ ಆಗ್ಬಿಡುತ್ತೆ ನೈಟ್ ಹೊತ್ತು. ನಾವು ಹೋಗ್ತೀವಿ ಅಂತೇಳಿ ನಮ್ಮ ದೊಡ್ಡಮ್ಮಗೆ ಹೇಳಿ, ಆಯಿತು ಹೋಗು, ಪಾಪು ಬೇರೆ ಇರಲ್ಲ ಅಂತಾನೆ, ಆಯಿತು ಅಡ್ಜಸ್ಟ್ ಮಾಡ್ಕೊತೀವಿ ಹೋಗಮ್ಮ ಅಂತಂದರು. ಆಮೇಲೆ ಎಲ್ಲರಿಗೂ ಹೇಳಿಬಿಟ್ಟು 11 ಗಂಟೆಗೆ ಬಿಟ್ಟಿದ್ದಕ್ಕೆ 12 ಗಂಟೆಗೆ ಬಂದು ಮನೆಗೆ ತಲುಪಿದ್ದೀನಿ. ಆಮೇಲೆ ಬಂದು ವೀಡಿಯೋ ಏನೂ ಮಾಡಲಿಲ್ಲ. ಬೆಳಗ್ಗೆ ಎದ್ದು ಮಾಡ್ಕೊತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ತುಂಬ ಚೆನ್ನಾಗಿ ಮದುವೆ ಎಲ್ಲ ನಡೀತು. ಹುಡುಗಿನೂ ಕೂಡ ಚೆನ್ನಾಗಿದ್ದಾರೆ. ಅವ್ರಿಗೆಲ್ಲ ವಿಶ್ ಮಾಡಿ ಬರ್ತೀನಿ ಅಂತೆಲ್ಲ ಹೇಳಿ ಬಂದೆ. 2 ವರ್ಷದಿಂದ ಎಲ್ಲೂ ಹೋಗಿರಲಿಲ್ಲ, ಅದೇ ಫಸ್ಟ್ ಹೋಗಿದ್ದು ಹೊರಗಡೆ. ಭಾಳ ಖುಷಿ ಆಯಿತು. ನೆಕ್ಸ್ಟ್ ಇನ್ನೆಲ್ಲೂ ಕೂಡ ಎಲ್ಲ ಮದುವೆಗೂ ಹೋಗಬೇಕು. ನೆಂಟರು ಇಷ್ಟು ಮದುವೆಗಳಿಗೆಲ್ಲ ತುಂಬ ಜನ ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ. ನಮ್ಮ ಮದುವೆಗೆ ಬಂದಿಲ್ಲ ಅವಳು, ನಾವು ಹೋಗಿ ಕರೆದಿದ್ದೀವಿ ಹಾಗೆ ಹೀಗೆ ಅಂತೆಲ್ಲ. ಆವಾಗ ಪಾಪಕ್ಕೆ ತುಂಬ ಹುಷಾರಿರಲಿಲ್ಲ. ಇವಾಗ ಈ ಮದುವೆಗೆ ಹೋಗಿದ್ದೀನಿ ಅಂದರೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಬೆಟರ್. ಆವಾಗ ಪಾಪಗೆ ಹುಷಾರಿಲ್ಲದ ಸಮಯದಲ್ಲಿ 1-2 ಮದುವೆ ಎಲ್ಲ ಇತ್ತು. ಅವಾಗೆಲ್ಲ ಅಡ್ಮಿಟ್ ಎಲ್ಲ ಮಾಡಿಕೊಂಡು ನಾನು ಹಾಸ್ಪಿಟ್ಲಲ್ಲಿ ಇದ್ದೆ. ನಾನು ತುಂಬ ಮದುವೆಗಳು ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ. ಈಗ ಮದುವೆಗಳಿಗೆಲ್ಲ ಹೋಗ್ತಾಯಿದ್ದೀನಿ. ಭಾಳ ಖುಷಿ ಇದೆ ಅಷ್ಟೇ.
ಈ ವ್ಲಾಗ್ ತುಂಬ ಲೆಂತಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಈ ವ್ಲಾಗ್ಗೆ ಎಲ್ಲ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ ಎಲ್ಲರಿಗೂ. ಟೇಕ್ ಕೇರ್, ಬಾಯ್.